ಫುಲ್ ಹೆವಿ ಮಳೆ ಬಾಯ್ಸ್ ಅಗೇನ್. ವಾಟ್ ಕ್ರೇಜಿ ರೈಡ್ ಆಗೋಯ್ತು ಗುರು ಇದು. ಯಪ್ಪ ಈಗ ಸ್ಪೆಂಡ್ರಿಗೆ ಲಾರ್ಡ್ ಸ್ಪೆಂಡ್ರ ಅನ್ನೋದೇನೋ ಗೊತ್ತಾ, ತೋರಿಸ್ತೀನಿ ಬನ್ನಿ ಇವಾಗ. ಬಟ್ ಹೇಳ್ಬೇಕಂದ್ರೆ ಈ ಗ್ಲೌಸ್ ಮಾತ್ರ ಸೂಪರ್ ಗುರು, ಸೂಪರ್. ದಿಸ್ ಈಸ್ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಬಾಯ್ಸ್. ಸೊ ಆ್ಯಕ್ಚುಲಿ ಬರೀ ಟೈಮ್ ಇವಾಗ 5:52 ಆ್ಯಂಡ್ ಸಿ ಹೌ ಡಾರ್ಕ್ ಇಟ್ ಇಸ್. ಸೊ ಲೆಟ್ ಮಿ ಜಸ್ಟ್ ಟರ್ನ್ ಆನ್ ದ ಫಾಗ್ ಲೈಟ್. ಸಿ ಎಷ್ಟು ಡಿಫ್ರೆನ್ಸ್ ಇದೆ ಗುರು, ಎಷ್ಟು ಡಿಫ್ರೆನ್ಸ್ ಇದೆ ಯಪ್ಪ. ನೋಡಿ ನೋಡಿ ಗಾಯ್ಸ್, ಇವ್ರಿಗೆ ಎಷ್ಟು ಇಬ್ಬರಿಗೂ ಕಾಂಪಿಟೇಷನ್ ಅಂದರೆ. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾನಿವತ್ತು ಹೊರಟಿದ್ದೀನಿ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ. ಸಮಯ ಈಗ 1 ಗಂಟೆ 1 ಗಂಟೆ 58 ನಿಮಿಷ, 59 ನಿಮಿಷ. 2 ಗಂಟೆ ಆಗೋಯ್ತು ಗುರು. ಸೊ 2 ಗಂಟೆ ಆಗೋಗಿದೆ. ಸೊ ಆ್ಯಕ್ಚುಲಿ ಬೆಳಗ್ಗೆ ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ, ಪ್ಲ್ಯಾನ್ ಮಾಡಿದ್ದು. ಬಟ್ ಹೊರಟಿದ್ದೆ 1:15. ಅದು ಯಾಕೆ ಅಂತಂದರೆ ಬೇಕು ಅಂತ ಲೇಟಾಗಿ ಹೊರಟದ್ದಲ್ಲ, ಅದು ರಾತ್ರಿ ಜಾಸ್ತಿ ಆದದ್ದು. ಸೊ ಏನು ಜಾಸ್ತಿ ಆಯಿತು ಏನಿಲ್ಲ ಅಂತ ನೀವೇ ಅರ್ಥ ಮಾಡ್ಕೊಂಬಿಡಿ. ಓಕೆ, ಸೊ ಎನಿವೇ, ಸೊ ಟ್ರಾಫಿಕ್ ಅಂತೂ ಹೆವಿ ಆಗಿದೆ. ಸೊ 2 ಗಂಟೆ ಆಗಿದೆ ಇವಾಗಲೇ. ಸೊ ಪ್ರಾಬಬ್ಲಿ ಅರೌಂಡ್ ಒಂದು 8-8:30 ಆಗುತ್ತಾ ಅಂತ ಮನೆ ಮುಟ್ಟೋಷ್ಟೊತ್ತಿಗೆ, ನಾನು ಹುಬ್ಬಳ್ಳಿ ಮುಟ್ಟೋಷ್ಟೊತ್ತಿಗೆ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಫುಲ್ ಟ್ಯಾಂಕ್. ಫುಲ್ ಟ್ಯಾಂಕಾ? ಆಗುತ್ತೆ ಆಗುತ್ತೆ, ಹೆವಿ ಸೆಕೆ. ಬಟ್ ಏನು ಮಾಡೋಣ, ಜೀವ ಮುಖ್ಯ ಅಲ್ಲ ಸೆಕೆಗಿಂತ. 6 ಗಂಟೆ ಸ್ಟಾರ್ಟ್ ಆಗ್ಯದ ಟ್ರಾಫಿಕ್. ಹೌದಾ? ಫುಲ್ ರಾತ್ರಿ ಫುಲ್ ಇತ್ತು ಅನ್ಸುತ್ತಲ್ಲ. ರಾತ್ರಿ ಬಸ್ತಾರ ಬರೋಲ್ಲ. ಬೆಂಗಳೂರಿಂದ 5 ಅವರ್ ಬಂದವ್ರಂತೆ, 4 ಅವರ್. ಯಪ್ಪ ಯಪ್ಪ, 3 ಅವರ್ ಜರ್ನಿ, 2 ಅವರ್ ಜರ್ನಿಗೆ 4 ಅವರ್ ಬಂದಿದ್ದೀವಿ ಅವರು. ಛೇ, ನಾವು ಅದಕ್ಕೆ ಅತ್ಲಾಗೆ ನಿನ್ನೆ ಬೇಡ ಸಾವಾಸನೆ ಬೇಡ ಅಂತ ಬಿಟ್ಬಿಟ್ರೆ. ನಿನ್ನೆ ನೆಲಮಂಗಲ ಟೋಲಿಂದ ಅಲ್ಲಿಗೆ ಮೇಲ್ಗಡೆ ಈ 8th ಮೈಲ್ ಬರುತ್ತಲ್ಲ, 8th ಮೈಲು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಸ್ವಲ್ಪ ಫುಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಫುಲ್ ಬ್ಲಾಕು. ಹಾಗೆ ಚಿಕ್ಕ ಚಿಕ್ಕ ಸಂಧಿ ಇಲ್ಲಿ ಅದರಲ್ಲಿ ದೂಸ್ಕೊಂಡು ಆಮೇಲೆ ಈ ಕಡೆ ಮಡ್ ರೋಡಲ್ಲೆಲ್ಲ ಹಾಕ್ಕೊಂಡು ಬಂದು, ಅಯ್ಯೋ. ಸೊ ನಾರ್ಮಲಿ 6 ಅವರ್ಸ್ 7 ಅವರ್ಸಿಗೆ ನಾನು ಊರು ಮುಡ್ತೀನಿ ಆರಾಮಾಗಿ ಹೊಡೆದ್ರೆ. ಅವತ್ತು ಆಲ್ಮೋಸ್ಟ್ 10-12 ಅವರ್ಸ್ ಆಯಿತು ಅನಿಸುತ್ತೆ, ಬಿಕಾಸ್ ಆಫ್ ದ ಟ್ರಾಫಿಕ್. ಬರೀ ಬೆಂಗಳೂರಿಂದ ನಾನು ತುಮಕೂರು ಮುಟ್ಟೋಷ್ಟೊತ್ತಿಗೆ 2.5 ಅವರ್ಸ್ 3 ಅವರ್ಸ್ ಆಗಿತ್ತು, ಆ ರೇಂಜಿಗೆ ಟ್ರಾಫಿಕ್ಕು. ನೋಡಿ ನೋಡಿ ಗಾಯ್ಸ್, ಇವ್ರಿಗೆ ಎಷ್ಟು ಇಬ್ಬರಿಗೂ ಕಾಂಪಿಟೇಷನ್ ಅಂದರೆ. ಅಮ್ಮನ ನೋಡಿದ್ ನೋಡಿ. ಹೌದಪ್ಪ ಹಾಂ ಹಾಕ್ಬಿಡವ ನಮ್ಮನ ಅವನಿಗೆ. ಈಗ ಸ್ಪೆಂಡ್ರಿಗೆ ಲಾರ್ಡ್ ಸ್ಪೆಂಡ್ರ ಅನ್ನೋದೇನೋ ಗೊತ್ತಾ, ತೋರಿಸ್ತೀನಿ ಬನ್ನಿ ಇವಾಗ. ನನ್ನ ಸ್ಪೀಡ್ ನೋಡಿ ಎಷ್ಟಲ್ಲಿದ್ದೀನಿ ಆಯಿತಾ. ನಮ್ಮ ಲಾರ್ಡ್ ಸ್ಪ್ಲೆಂಡರ್. ಟ್ರೈ ಟು ಮ್ಯಾಚ್ ಸ್ಪೀಡ್. ಓಕೆ, ಇದಕ್ಕೆ ಗುರು ಲಾರ್ಡ್ ಸ್ಪ್ಲೆಂಡರ್ ಅನ್ನೋದು. ಯಾವ ರೇಂಜಿಗೆ ಹೋಗ್ತಾನೆ ಅಣ್ಣ. ಹೋಗೋರು ಹಾಂ, ಸರ್ಸು ಗುರು, ಮತ್ತೆ ಅವನು ಸರ್ಸು. ಮೋಟೋ ವ್ಲಾಗರ್ಸಿಗೆ ರೀಲ್ ಮಾಡೋದು ತುಂಬ ಇದೆ. ಹೆಂಗೆ ಅಂತ ಹೇಳ್ತೀನಿ. ಹೆಂಗೆ ಅಂತ ಗೊತ್ತಾ, ಏನಿಲ್ಲ, ಈ ಥರ ಗಾಡಿ ಮೇಲೆ ಕೂತ್ಕೊಳ್ಳಿ, ಗಾಡಿ ಸ್ಟಾರ್ಟ್ ಮಾಡಿ, ಈ ಥರ ಹೊರಟ್ಬಿಟ್ಟು ಹೀಗೆ ಒಂದು ಟ್ರೆಂಡಿಂಗ್ ಆಡಿಯೋನ ಈಗ ಹಾಕ್ಬಿಡೋಣ.
ಇವತ್ತು ಗುರು ಇಷ್ಟು ಈಸಿ ರೀಲ್ಸ್ ಕ್ರಿಯೇಟ್ ಮಾಡೋದು. ಇವತ್ತೇ ನಿಮ್ಮ ರೀಲ್ಸ್ ಕ್ರಿಯೇಟ್ ಮಾಡಿ. ಸೊ ಲೈಟಾಗಿ ಮಳೆ ಬರ್ತಾ ಇದೆ, ಬಟ್ ಮುಂದೆ ಮಳೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಫಾರ್ ಸೇಫ್ಟಿ ಇವಾಗಲೇ ನಾವು ರೈನ್ ಲೈನರ್ಸು ಮತ್ತು ವಾಟರ್ ಪ್ರೂಫ್ ಗ್ಲೌಸ್ನ ಹಾಕೊಂಬಿಟ್ಟೆ. ಇವಾಗ ಮಳೆ ಬಂದರೂ ನಿಮಗೆ ಟೆನ್ಷನ್ ಇಲ್ಲ, ಲೈಟಾಗಿ ಬರ್ತಾ ಇದೆ ಇವಾಗ. ದಿಸ್ ಈಸ್ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಬಾಯ್ಸ್. ಸೊ ಆ್ಯಕ್ಚುಲಿ ಬರೀ ಟೈಮ್ ಇವಾಗ 5:52 ಆ್ಯಂಡ್ ಸಿ ಹೌ ಡಾರ್ಕ್ ಇಟ್ ಇಸ್. ಯಾವ ರೇಂಜ್ ಕತ್ಲಾಗಿದೆ ಅಂದರೆ ಆ್ಯಸ್ ಇಫ್ ಒಂದು 7 ಗಂಟೆ ಸುಮಾರು ಆಗಿದೆ ಅನ್ನೋ ಥರ ಇದೆ. ಬಟ್ ಆ್ಯಕ್ಚುಲಿ ಇಟ್ಸ್ ಓನ್ಲಿ 5:50 ನಾವು. ಆ ರೇಂಜಿಗೆ ಮಳೆ ಇದೆ, ಹೆವಿ ಅಂದರೆ ಹೆವಿ ಮಳೆ ಇದೆ ಗುರು. ಆ್ಯಂಡ್ ಒಂಥರ ಅನ್ನಿಸ್ತಾ ಇದೆ ನನಗೆ ಗಾಡಿ ಓಡಿಸಿಕ್ಕಿದ್ವಿ. ಈ ಕಡೆ ಒಂಚೂರು ಅಡ್ರಿನಲೈನು, ಯಾಕಂದರೆ ಮಳೆ ಬಂತು ಅಂದರೆ ರಿಸ್ಕು ಅಷ್ಟೇ ಜಾಸ್ತಿ. ಈ ಕಡೆ ಒಂಥರ ಓಡ್ಸೋಕ್ಕೂ ಮಜಾ, ರಿಸ್ಕೆ ಅಂತೀವಲ್ಲ ಆ ಥರ. ಬಟ್ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಆಗ್ತದೆ ಇವಾಗ. ನಿಜ ಹೆವಿ ಅಂದರೆ ಹೆವಿ ಮಳೆ ಇದೆ ಗುರು. ಜೋರಾಯಿತು, ಸರಿ ಜೋರಾಯಿತು. ಪುಣ್ಯಕ್ಕೆ ಕಂಪ್ಲೀಟ್ ರೈನ್ ಗೇರ್ಸ್ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಟರ್ನ್ ಆನ್ ಫಾಗ್ ಲೈಟ್ ಮ್ಯಾನ್. ಇಲ್ಲಿ ಎಲ್ಲ ಬೈಕರ್ಸ್ ನಿಂತ್ಕೊಂಡವ್ರೆ, ಎಲ್ಲ ಬೈಕರ್ಸ್ ಇಲ್ಲ ಕಳ್ತವ್ರೆ ನೋಡಿ ಬಾಯ್ಸ್. ನಾವು ಅದಕ್ಕೆ ಅಲ್ಲೇ ಹಾಕೋಬಿಟ್ವಿ. ಓ ಬಟ್ ಚಿಂದಿ ಎಕ್ಸ್ಪೀರಿಯನ್ಸ್ ಒಳ್ಳೆ. ಆ್ಯಕ್ಚುಲಿ ನಾನು ಬೆಂಗಳೂರು ಹೋಗ್ಬೇಕಾದ್ರೂ ಮಳೆ ಬಂದಿತ್ತು, ಬಟ್ ಅಷ್ಟೊಂದೇನು ಬರಲಿಲ್ಲ. ಬಟ್ ಇವಾಗ ಯಾಕಂದರೆ ಬೆಳಿಗ್ಗೆ ಆಗಿತ್ತು, ಅಷ್ಟೊಂದೇನು ಬಂದಿರಲಿಲ್ಲ. ಈ ವಾಟರ್ ಪ್ರೂಫ್ ಟೆಸ್ಟ್ ಅನ್ನೋಷ್ಟೊಂದು ಆಗಿರಲಿಲ್ಲ. ಇವತ್ತು ಮಾತ್ರ ಚಿಂದಿ ಎಕ್ಸ್ಪೀರಿಯೆನ್ಸು. ಚಿಂದಿ ಏನು ಹೇಳ್ತೀವಿ ಇದಕ್ಕೆ, ಈ ಶೂಸ್ ವಾಟರ್ ಪ್ರೂಫ್ ಏನಿದೆ ಅದು, ಮತ್ತು ಈ ಗ್ಲೌಸ್ ವಾಟರ್ ಪ್ರೂಫ್ ಏನಿದೆ, ಎರಡೂ ಟೆಸ್ಟ್ ಆಗುತ್ತೆ ಇವತ್ತು. ಬರೀ ನೋಡೋಣ. ಟಿಲ್ ನಾವು ನಾನು ಗ್ಲೌಸ್ ಒಂಚೂರು ಒದ್ದೆ ಆಗಿಲ್ಲ, ಫುಲ್ ನನ್ನ ಕೈ ಹ್ಯಾಂಡ್ ಫುಲ್ಲು ಡ್ರೈ ಆಗಿದೆ. ಸೊ ನೋಡೋಣ ಇದೇ ಥರ ಎಷ್ಟೊತ್ತವರೆಗೂ ಬರುತ್ತೆ, ಎಷ್ಟು ಹೆವಿ ರೈನ್. ಯಾಕಂದರೆ ರೈನ್ ತುಂಬ ಜಾಸ್ತಿ ಇದೆ, ನೋಡ್ತಿರ್ಬೋದು. ಐ ಥಿಂಕ್ ಕ್ಯಾಮ್ರಾ ಮೇಲೂ ಕುತ್ಕೊಂಡಿರುತ್ತೆ ಅನ್ಸುತ್ತೆ. ವಿಂಡ್ಶೀಲ್ಡ್ ಮೇಲೆ ಗೊತ್ತಾಗ್ತದೆ, ತುಂಬಾ ಹೆವಿ ಆಗಿದೆ ಮಳೆ. ಐ ಆಮ್ ನಾಟ್ ಫೀಲಿಂಗ್ ಇಟ್ ಎನಿವೇರ್. ಮಳೆ ಅಂತೂ ನಿಂತಿದೆ, ಬಟ್ ಹೇಳ್ಬೇಕಂದ್ರೆ ಈ ಗ್ಲೌಸ್ ಮಾತ್ರ ಸೂಪರ್ ಗುರು, ಸೂಪರ್. ಕಂಟಿನ್ಯೂಸ್ ಆಗಿ ಮಳೆ ಹೊಡಿತು ನೋಡಿದ್ರೆ ನೀವು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹೊತ್ತು ಆಯಿತು ಇವಾಗ ಮಳೆ ಹೋಗಿ. ಮತ್ತೆ ಮಳೆ ಬರ್ಬೋದೇನೋ ಅಂದ್ಕೊಂಡೆ, ಇಲ್ಲಿವರೆಗೂ ಬಂದಿಲ್ಲ. ಬಟ್ ಹೆವಿ ಅಂದರೆ ಹೆವಿ ಮಳೆ ಹೊಡಿತಾ ಇತ್ತು. ನಾನು ತುಂಬ ಜನ ಕೇಳ್ತಾಯಿದ್ರು ಇದು ರಿವ್ಯೂ ಮಾಡ್ತಿಲ್ಲ ಅಂಥೇಳಿ. ಅದನ್ನ ಅಂದರೆ ಪರ್ಫೆಕ್ಟಾಗಿ ಪ್ರಾಪರಾಗಿ ಇದ್ರದ್ದು ಯೂಸೇಜ್ ನೋಡಿದ ಮೇಲೇ ರಿವ್ಯೂ ಮಾಡಬೇಕಂತ ನಾನೊಂದು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಇವಾಗ ಐ ಥಿಂಕ್ ಸಮಯ ಬಂದಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಟ್ರಿಪ್ಪಲ್ಲಿ ಫುಲ್ಲು ಇದರದ್ದು ಪ್ರಾಪರ್ಟೀಸ್ ಪ್ರಾಪರಾಗಿ ಗೊತ್ತಾಗಿದೆ, ಯೂಸೇಜ್ ಎಲ್ಲ. ಸೊ ದೀಸ್ ಆರ್ ದ ಬೆಸ್ಟ್ ಗ್ಲೌಸ್ ವಾಟರ್ ಪ್ರೂಫಲ್ಲಿ. ಆ್ಯಂಡ್ ತುಂಬ ಕಡಿಮೆ ಇದಕ್ಕೆ. ಆ್ಯಂಡ್ ಕೈ ಕೂಡ ತುಂಬಾ ಡ್ರೈ ಅಂದರೆ ಡ್ರೈ ಇದೆ. ತೋರಿಸ್ತೀನಿ ಇವಾಗ. ನಾನು ಸ್ಟಾಪ್ ತೊಗೊಳ್ತೀನಿ. ಸ್ಟಾಪ್ ತೊಗೊಂಡು ನಿಮಗೆ ತೋರಿಸ್ತೀನಿ ಕೈನ ಯಾವ ಥರ, ಎಷ್ಟು ಫುಲ್ಲು ಡ್ರೈ ಅಂದರೆ ಫುಲ್ ಡ್ರೈ ಆಗಿದೆ ಆಯಿತಾ. ಒಂಚೂರು ನೀರು ಒಳಗಡೆ ಹೋಗಿಲ್ಲ. ಆ್ಯಂಡ್ ಇವನ್ ಮೇಲ್ಗಡೆ ಕೂಡ ನೀವು ನೋಡ್ಬೋದು ಫುಲ್ ಡ್ರೈ ಇದೆ, ಫುಲ್ಲು ಡ್ರೈ ಆಗಿದೆ ಮಾತ್ರ. ಒಳಗಡೆ ಕೂಡ ಫುಲ್ಲು ಡ್ರೈ ಇದೆ ಕೈ ಮಾತ್ರ. ಅಯ್ಯೋ ಶಿಟ್. ಫುಲ್ಲು ಡ್ರೈ ಇದೆ. ಇವಾಗ ಫಾಗ್ ಲೈಟ್ ಒಂದು ನಿಮಗೆ ತೋರಿಸ್ತೀನಿ. ಸೊ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನೈಟು ವಿತೌಟ್ ಫಾಗ್ ಲೈಟು. ಸೊ ಇವಾಗ ಇದು ಹೆಡ್ಲೈಟ್ರು ಆಯಿತಾ. ಸೊ ಲೆಟ್ ಮಿ ಜಸ್ಟ್ ಟರ್ನ್ ಆನ್ ದ ಫಾಗ್ ಲೈಟ್. ಸಿ ಎಷ್ಟು ಡಿಫ್ರೆನ್ಸ್ ಇದೆ ಗುರು, ಎಷ್ಟು ಡಿಫ್ರೆನ್ಸ್ ಇದೆ ಯಪ್ಪ. ಫುಲ್ಲು ಬ್ರೈಟು, ಫುಲ್ಲು ಸಾಕಾಗಿದೆ ಫಾಗ್ ಲೈಟು. ಸೊ ಅದಕ್ಕೋಸ್ಕರ ಹೇಳ್ತಾ ಇದು ಫಾಗ್ ಲೈಟ್ ಇಲ್ಲ ಅಂದರೆ ನೈಟ್ ರೈಡರ್ಸ್ಗೆ ತುಂಬಾ ಜೀವನ ಕಷ್ಟ. ಬೇಕೇ ಬೇಕು ಗುರು ಫಾಗ್ ಲೈಟ್ ಮಾತ್ರ ನೈಟಲ್ಲಿ. ಇವಾಗ ನೋಡಿ ತೋರಿಸ್ತೀನಿ. ಹಾಂ, ಇದು ಓನ್ಲಿ ಹೆಡ್ಲೈಟು. ಓಕೆ, ಸೊ
ಇಲ್ಲಿ ಕರ್ವ್ ಇದೆ. ಹೆಡ್ಲೈಟು ಚೆನ್ನಾಗಿದೆ, ಬಟ್ ಐ ಡೋಂಟ್ ಫೀಲ್ ಇಟ್ ಅಡಿಗೋಡಿ ಬಿಕಾಸ್ ಈ ಕಡೆ ಏನೂ ಕಾಣ್ತಾನೆ ಇಲ್ಲ ನೋಡಿತು. ಸಿ ಎಷ್ಟು ಗುರು ಇದು ಡಿಫ್ರೆನ್ಸು, ಯಪ್ಪಾ ಫುಲ್ ಆರಾಮಾಗಿ ಫುಲ್ಲು ವಿಸಿಬಿಲಿಟಿ ಇದೆ. ಆ್ಯಂಡ್ ಅದು ಹೈವೇಲಿ ಕೂಡ ಇವಾಗ ಆ್ಯಕ್ಚುಲಿ ಆ ಹೈವೇಲಿ ಚಿಕ್ಕ ಚಿಕ್ಕ ಫಾಗ್ಲೈಟ್ಸ್ಗಳು ಕೆಲಸನೇ ಮಾಡೋದು, ಕಾಣೋದೇ ಇಲ್ಲ ಏನು ರೋಡು ಅಂಥದ್ದು. ಅಲ್ಲೂ ಹೆಡ್ಲೈಟ್ಸ್ ಹೊಡಿತಾ ಇದೆ ನನ್ನ ಕಣ್ಣಿಗೆ, ಬಟ್ ಆದ್ರೂ ಫುಲ್ ಕ್ಲಿಯರ್ ವಿಸಿಬಿಲಿಟಿ ಇದೆ ನೈಟಲ್ಲಿ. ಬೇಕೇ ಬೇಕು ಫಾಗ್ಲೈಟ್ ಮಾತ್ರ. ಯಾರ್ಯಾರು ನೈಟ್ ರೈಡು ಓಡಿಸ್ತೀನಿ, ನಾನೇಂದ್ರೆ ಟೂರ್ ಯಾರ್ಯಾರು ಮಾಡ್ತೀರೋ ಅವ್ರು ಹಾಕ್ಸ್ಕೊಂಡೇ ಬಿಡಿ. ವೆದರ್ ಯು ರೈಡ್ ಇಟ್ ಆರ್ ಡೋಂಟ್ ರೈಡ್ ಇಟ್, ಯು ಶುಡ್ ಆಲ್ವೇಸ್ ಹ್ಯಾವ್ ಅ ಫಾಗ್ಲೈಟ್ಸ್. ನಾನು ಫಸ್ಟ್ ಗಾಡಿ ತೊಗೊಂಡ್ರೆ ಫಸ್ಟ್ ಮಾಡೋ ಕೆಲಸ ನಾನು ಒಂದು ಕ್ರಾಶ್ ಗಾರ್ಡ್ ಹಾಕ್ತೀನಿ, ಒಂದು ಫಾಗ್ಲೈಟ್ಸ್ ಹಾಕ್ತೀನಿ. ಫ್ರಂಟ್ ವೀಲ್ ಯಾಕೋ ಓಪಲ್ ಆಗ್ತಾಯಿದೆ ಗುರು, ಏನಕ್ಕೆ ಆಗ್ತಾಯಿದೆ? 23 PSI ಸ್ವಲ್ಪ ಕಡಿಮೆ ಇದೆ. ಸೊ ಮತ್ತೆ ನಾನು ಏರ್ ಹಾಕೋದು ನೆನಪಾರ್ಬಿಟ್ಟೆ. ಸೊ ನಾರ್ಮಲಿ ನಾನು ಹೆವಿ ಪಿಲಿಯನು ಇರೋದ್ರಿಂದ, ಪಿಲಿಯನು ಅದಾದಮೇಲೆ ಫುಲ್ಲು ಪ್ಯಾನಿಯರ್ಸು ಎಲ್ಲ ಟಾಪ್ ಬಾಕ್ಸ್ ಎಲ್ಲ ಇರೋದ್ರಿಂದ ಫುಲ್ ಲೋಡ್ ಆಗಿದೆ ಗಾಡಿ ಮಾತ್ರ. ಸೊ ಆವಾಗ ಒಂದು 27 ಆಲ್ಮೋಸ್ಟ್ ಒಂದು 29ವರೆಗೂ ಇಡ್ತೀನಿ ಫ್ರಂಟಲ್ಲಿ. ಆ್ಯಂಡ್ ಬ್ಯಾಕಲ್ಲಿ ಅರೌಂಡ್ 35 ಇರ್ತೀನಿ. ಬ್ಯಾಕಲ್ಲಿ ಕರೆಕ್ಟಾಗಿದೆ. ಅಯ್ಯೋ ಬ್ಯಾಕಲ್ಲಿ ಕಡಿಮೆ ಆಗಿದೆ ಇವಾಗ, ಜಾಸ್ತಿ ಇತ್ತು ಬ್ಯಾಕಲ್ಲಿ 31. ಏನೋ ಪಂಚರ್ ಆಗಿದೆ ಗುರು, ಅಯ್ಯೋ. ಸೊ ಇದು ಗುರು ಅಡ್ವಾಂಟೇಜ್ ಆಫ್ ದ TPMS, ಈ ಸಿಸ್ಟಮ್ ಹಾಕ್ಸಿರೋದಕ್ಕೆ. ಪ್ರೆಷರ್ ಕೂಡ ಗೊತ್ತಾಗ್ತಾ ಇದೆ. ಸೊ ಕಡಿಮೆ ಆಗಿದೆ, 35 ಇತ್ತು ಮಾರ್ನಿಂಗಲ್ಲಿ, ಸೊ ಇವಾಗ 31 ಆಗಿದೆ. ನೋಡೋಣ ನೆಕ್ಸ್ಟ್ ಎಲ್ಲಾದರೂ ಸ್ಟಾಪ್ ತೊಗೊಂಡಾಗ ಹಾಕ್ತೀನಿ ವಾಪಸ್ ಏರು. ಬಟ್ ಅದೇ ಈ ಗ್ಲೌಸ್ ಮಾತ್ರ ಸೂಪರ್ ಗುರು, ಒಂಚೂರು ನೀರೋಗಿಲ್ಲ. ತೋರಿಸ್ತೇನೆ ನಿಮಗೆ, ಫುಲ್ಲು ಡ್ರೈ ಆಗಿದೆ. ಬಿಗ್ ಥಮ್ಸ್ ಅಪ್ ಫಾರ್ ದಿಸ್ ಗ್ಲೌಸ್. ಸೊ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಫುಲ್ಲು ರಿವ್ಯೂ ಮಾಡೋವರೆಗೂ ಇದನ್ನ, ಅಂದರೆ ನಾನು ಫುಲ್ ಪ್ರಾಪರಾಗಿ ಯೂಸ್ ಮಾಡಿ ಟೆಸ್ಟ್ ಮಾಡೋವರೆಗೂ ನಾನು ರಿವ್ಯೂ ಮಾಡಬಾರ್ದು ಅಂತ ಇದ್ದೆ. ಸೊ ಇವಾಗ ಐ ಥಿಂಕ್ 2-3 ಟ್ರಿಪ್ಪಲ್ಲಿ ನನಗೆ ಮಳೆ ಬಂದು ಫುಲ್ಲು ಯೂಸ್ ಮಾಡಿದ್ದೀನಿ. ಇದ್ರ ಪರ್ಪಸ್ ಸಾಲ್ವ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಐ ಥಿಂಕ್ ಬಿಗ್ ಥಮ್ಸ್ ಅಪ್ ಫಾರ್ ದಿಸ್ ಗ್ಲೌಸ್. ಸೊ ಇದು ಬೇಸಿಕ್ಲಿ ಎಕ್ಸಾರ್ದು. ಇದು ಎಕ್ಸಾರ್ ಏನೋ ಇದೆ ಅದ್ರದ್ದು, ಇದು ನೆನಪಾಗ್ಬಿಡ್ತಾರ ನನಗೆ ಮಾಡಲ್ ನೇಮು. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫುಲ್ ವೇವೆ ಮಳೆ ಬಾಯ್ಸ್ ಅಗೇನ್. ವಾಟ್ ಕ್ರೇಜಿ ರೈಡ್ ಆಗೋಯ್ತು ಗುರು ಇದು, ಯಪ್ಪ. ನೈಟ್ ಬೇರೆ, ಮಳೆ ಬೇರೆ, ಚಿಂದಿ ರೈಡ್ ಆಗೋಯ್ತು. ಮ್ಯಾಟ್ ಕಲರ್ ಏನು ಸರದಾಗಿದೆ ಗುರು ಇದು. ಕ್ರೆಟಾ ಚಿಂದಿ ರೈಡು, ಹೆವಿ ಗುರು. ಹೆವಿ ಅಡ್ವೆಂಚರ್ ಆಗೋಯ್ತು, ಒಂಥರ ಹೈವೇ ಅಡ್ವೆಂಚರು. ಬಟ್ ಒಂಥರ ಅಡ್ರಿನಲಿನ್ ಕಿಕ್ಕಿನ್ ಆಗ್ತಿದೆ ಗೊತ್ತಾ, ಅಂದರೆ ಬಿಕಾಸ್ ಇಟ್ಸ್ ಲಿಟಲ್ ಸ್ಕೇರಿ. ಎಲ್ಲಿ ಏನು ಪಾಟ್ ಹೋಲ್ಸು, ಎಲ್ಲಿ ರೋಡು ಡೈವರ್ಷನ್ನು, ಊರು ಬೇರೆ ಮುಟ್ಟಬೇಕು. ಇಟ್ಸ್ ಆಲ್ ಲೈಕ್ ಮಿಕ್ಸ್ಡ್ ಫೀಲಿಂಗ್ಸ್ ರೈಟ್ ನಾವು ಇವಾಗ ನನಗಿರೋದು. ಸೊ ನಿಮಗೂ ಇದೇ ಥರ ಇದ್ದರೆ ಕಮೆಂಟ್ ಮಾಡಿ. ನಿಮಗೂ ಇದೇ ಥರ ಆಗಿದ್ರೆ, ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ. ಬಟ್ ನನಗೆ ಮಾತ್ರ ನಿಜ ಎಷ್ಟೊಂದು ವರ್ಷ ನಾನು ರೈಡ್ ಮಾಡ್ತಾಯಿದ್ದೀನಿ, ಬಟ್ ನೈಟಲ್ಲಿ ಅದು ರೈನಲ್ಲಿ ನೋ ವೇ ಬ್ರೋ, ನೆವರ್ ರಿಡನ್. ಕಾರ್ ಓಡಿಸೀನಿ, ಬಟ್ ಬೈಕ್ ಮಾತ್ರ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್. ಅಂದರೆ ಚಿಕ್ಕ ಪುಟ್ಟ ಇದನ್ನು ಓಡಿಸೀನಿ, ಸ್ವಲ್ಪ ಮಳೆ ಬಂದಿರೋದು. ಬಟ್ ದಿಸ್ ಈಸ್ ಲೈಕ್ ಹೆವಿ ಗುರು, ಹೆವಿ ಆಗಿದೆ ಮಳೆ ಮಾತ್ರ. ಆ್ಯಕ್ಚುಲಿ ನಂಗೆ ರೋಡೇ ಕಾಣ್ತಾ ಇಲ್ಲ, ಟು ಬಿ ಫ್ರ್ಯಾಂಕ್. ನಾನು ಫಾಗ್ಲೈಟ್ ಆನ್ ಮಾಡಿದ್ದೀನಿ, ಅದರಿಂದ ನಾನು ಬಚಾವಾಗಿದ್ದೀನಿ. ಇಲ್ಲ ಅಂದಿದ್ರೆ ಗುರು ಐ ಥಿಂಕ್ ಇಲ್ಲೇ ಎಲ್ಲಾದರೂ ಹಾಲ್ಟ್ ಮಾಡಿಬಿಡ್ತಿದ್ದೆ ಅನ್ಸುತ್ತೆ. ನಿಜ ಏನು ಕಾಣ್ತಾನೆ ಇಲ್ಲ ಇವಾಗ. ಆ್ಯಕ್ಚುಲಿ ಫಾಗ್ಲೈಟ್ ಎಲ್ಲೋ ಇರೋದಕ್ಕೆ ಅರ್ಧ ರೋಡ್ ಸೈನ್ಸು, ಈ ರೋಡ್ ಮಾರ್ಕಿಂಗ್ಸು ಕಾಣ್ತಿರೋದು. ವೈಟ್ ಅಂತೂ ಏನು ಕಾಣೋದೇ ಇಲ್ಲ, ಬಿಕಾಸ್ ಫುಲ್ಲು ಪಿಚ್ ಡಾರ್ಕ್ ಇರೋದ್ರಿಂದ ಆ್ಯಂಡ್ ವೆಟ್ ಆಗಿರೋದ್ರಿಂದ ಸರ್ ರೋಡು ಏನೂ ಕಾಣೋಲ್ಲ. ಎಲ್ಲೋ ಆಗಿರೋದಕ್ಕೆ ಒಂದು ಸ್ವಲ್ಪ ರಿಫ್ಲೆಕ್ಷನ್ ಜಾಸ್ತಿ ಹೊಡಿತಾ ಇದೆ. ಇಟ್ ಇಸ್ ವಿಸಿಬಲ್. ಸೊ ಪ್ಯಾಚಸ್ಸು ಅಥವಾ ಏನಾದರೂ
ಕಲರ್ ವೇರಿಯೇಷನ್ಸ್ ಗೊತ್ತಾಗ್ತಾ ಇದೆ ರೋಡಲ್ಲಿ. ವೈಟ್ ಅಂತೂ ಏನೂ ಗೊತ್ತಾಗಲ್ಲ. ಅದಕ್ಕೆ ಎಲ್ಲೋ ಇರೋದು ತುಂಬಾ ಇಂಪಾರ್ಟೆಂಟು ಕಾಂಬಿನೇಷನ್. ವರ್ತ್ ಇನ್ವೆಸ್ಟ್ಮೆಂಟ್ ಗುರು, ವರ್ತ್ ಇನ್ವೆಸ್ಟ್ಮೆಂಟ್. ಒಂದು ರೈಡ್ ಈ ಥರದಲ್ಲಿ ಯೂಸ್ ಆದ್ರೂ ಅದಕ್ಕೆ ಆಗಿರೋ ಕಾಸು ಬಂದಂಗೆ. ಯಾಕಂದರೆ ಜೀವಕ್ಕಿಂತ ಬೇರೆ ಏನು ಮುಖ್ಯ ಇಲ್ಲ. ನೋಡಿ ಇವಾಗ ಆಫ್ ಮಾಡ್ತೀನಿ. ಏನೂ ಇಲ್ಲ ಗುರು, ಲಿಟ್ರಲಿ ವಿತೌಟ್ ಹೆಡ್ಲೈಟ್ ಓಡಿಸ್ತಂಗಿದೆ ನನಗೆ ಇವಾಗ. ಯಾವುದು ಏನು ರಿಫ್ಲೆಕ್ಷನ್ ಕಾಣ್ತಾನೆ ಇಲ್ಲ. ಒಂಚೂರು ಆನ್ ಮಾಡ್ತೀನಿ. ಇವಾಗ ನನಗೆ ಆ ಕಡೆ ಮಾರ್ಕಿಂಗ್ಸು, ಈ ಕಡೆ ಡಿವೈಡ್ರು, ರೋಡ್ ರಿಫ್ಲೆಕ್ಷನ್ನು ಕಾಣ್ತದೆ. ಅಟ್ಲೀಸ್ಟ್ ಒಂಚೂರು ರೋಡು, ಇಲ್ಲಾಂದರೆ ಏನೂ ಕಾಣಲ್ಲ. ಅದರಲ್ಲಿ ಈ ವಿಂಡ್ಶೀಲ್ಡ್ ಬೇರೆನಾ ಯಪ್ಪ, ಎಷ್ಟು ಹೆಲ್ಪ್ಫುಲ್ ಮಾಡುತ್ತೋ ಈ ಥರ ಸಿಚುವೇಷನಲ್ಲಿ. ಐ ಫೀಲ್ ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್. ಯಾಕಂದರೆ ಈ ವಿಂಡ್ಶೀಲ್ಡಲ್ಲಿ ಇವಾಗ ಏನು ಕಾಣ್ತಾನೆ ಇಲ್ಲ ನನಗೆ ಲಿಟ್ರಲಿ. ಸೊ ಇದ್ರ ಮೇಲ್ಗಡೆ ಏನು ರೋಡು ಕಾಣ್ತಾ ಇದೆ, ಅದ್ರ ಮೇಲ್ಗಡೆ ಜಡ್ಜ್ಮೆಂಟಲ್ಲಿ ಓಡಿಸ್ತಿರೋದು ನಾನು. ದಿಸ್ ಇಸ್ ಅನದರ್ ಪ್ರಾಬ್ಲಮ್ ವಿಚ್ ಐ ಆಮ್ ಫೇಸಿಂಗ್ ಡ್ಯೂರಿಂಗ್ ದ ರೈನಿ ಡೇಸ್. ಸೊ ಅದಕ್ಕೊಂದು ಏನೋ ಸೊಲ್ಯೂಷನ್ ಮಾಡಬೇಕು, ನೋಡೋಣ. ಸೊ ನೀವೇನಾದರೂ ಈ ವಿಂಡ್ಶೀಲ್ಡ್ ಆಗ್ತಾಯಿದ್ರೆ BMW. ಸೊ ಅದ್ರಲ್ಲಿ ಬೇರೆ ಇನ್ನೊಂದೇನಾಗಿದೆ, ಹೆವಿ ವೇಟ್ಸು ಮತ್ತು ಪಿಲಿಯನ್ ಇರೋದ್ರಿಂದ ಗಾಡಿ ಇನ್ನೂ ತುಂಬ ಒಳಗಡೆ ಹೋಗ್ಬಿಟ್ಟಿದೆ. ಸೊ ನಾನು ಲಿಟ್ರಲಿ ಇದ್ರ ಒಳಗಡೆ ಕೂತ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ನಾನು ಇನ್ನೂ ಮೇಲ್ಗಡೆ ಇರೋದು ನನ್ನ ಪೊಸಿಷನ್ನು. ಬಟ್ ಸಸ್ಪೆನ್ಷನ್ ಡೌನ್ ಆಗಿರೋದ್ರಿಂದ ನಾನು ಸೀಟ್ ಕೆಳಗಡೆ ಹೋಗಿದೆ. ಸೀಟ್ ಕೆಳಗಡೆ ಹೋಗಿದ್ರೆ ನನ್ನ ವ್ಯೂ ಕೂಡ ಡಿಫ್ರೆನ್ಸ್ ಆಗಿದೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಯಾರು ಈ ವಿಂಡ್ಶೀಲ್ಡ್ ಹಾಕಿಸ್ಬೇಕು ಅಂತ ಇದ್ದೀರಾ ನೆನ್ಪಿಟ್ಕೊಳ್ಳಿ. ಬಟ್ ಈ ರೈಡ್ ಮಾತ್ರ ಸೂಪರ್ಬ್ ಗೈಸ್, ಸೂಪರ್ಬ್, ಅಲ್ಟಿಮೇಟ್. ಸೊ ಗೈಸ್ ಸಮಯ ಇವಾಗ 8:51. ಸೊ ಅನದರ್ 50 more kilometers to go to reach. ಸರಿ, ಇನ್ನೊಂದು 50 kilometers ಇದೆ ಮನೆ ರೀಚ್ ಆಗೋಕ್ಕೆ. ಮಳೆ ಮಾತ್ರ ಹೆವಿ ಆಗಿದೆ ಗುರು, ಮಳೆ ಮಾತ್ರ ಯಪ್ಪ ಹೆವಿ ಮಳೆ. ಯಾವ ರೇಂಜಿಗೆ ಅಂತಂದರೆ ಚಿಂದಿ ಮಳೆ ಇದೆ. ಸೊ ಕ್ಯಾಮ್ರಾ ನನಗೊಂದು ಸ್ವಲ್ಪ ಹೆದರಿಕೆ ಇರೋದಂದರೆ ಕ್ಯಾಮ್ರಾ ಒಂದೇ. ಕ್ಯಾಮ್ರಾ ಎಲ್ಲಿ ಆಲ್ರೆಡಿ ಅಂದರೆ ಏನೋ ಜುಗಾಡ್ ಮಾಡಿದ್ದೀನಿ, ಬಟ್ ಆದ್ರೂ ಒಂದು ಸ್ವಲ್ಪ ಹೆದರಿಕೆ ಇದೆ ಕ್ಯಾಮ್ರಾ ಬಗ್ಗೆ. ಸೊ ಈ ರೈಡ್ ಮಾತ್ರ ಸಖತ್ತು ಅಡ್ರಿನಲೈನ್ ರಶ್ ಇತ್ತು, ಸಾಕತ್ತು ಮಜಾ ಬಂತು ಮಾತ್ರ ಈ ರೈಡು. ಸೊ ಈ ರೈಡ್ನ ಇಲ್ಲಿಗೆ ಎಂಡ್ ಮಾಡೋಣ, ಬಿಕಾಸ್ ತುಂಬಾ ಸುಸ್ತಾಗಿದೆ. ಆ್ಯಂಡ್ ಇವಾಗ ಮಾತಾಡೋ ಎನರ್ಜಿ ಕೂಡ ನನಗೆ ಉಳಿದಿಲ್ಲ. ಸೀದಾ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಇಲ್ಲಿ ರೋಡ್ ಕೂಡ ಸ್ವಲ್ಪ ಚೆನ್ನಾಗಿಲ್ಲ ಈ ಸ್ಟ್ರೆಚ್ಚು. ಇಲ್ಲಿ ನೋಡಿ. ಸೊ ಹೀಗಾಗಿ ನೀಡ್ ಟು ಬಿ ವೆರಿ ಕಾಷಿಯಸ್. ಸೊ ಎನಿವೆ ಗೈಸ್, ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಹಿಯರ್. ಸೊ ಮತ್ತೆ ಸಿಗ್ತೀನಿ ಮುಂದಿನ ಕಂಟೆಂಟ್ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಆ್ಯಂಡ್ ರೈಡ್ ಸೇಫ್ ಗೈಸ್.